ಎಲ್ಲರಿಗೂ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ದ ಪೊಯಮ್ ದ ಆಕ್ಸ್ ಇನ್ ದ ವುಡ್. ಈ ಒಂದು ಪದ್ಯದ ಟೆಕ್ಸ್ಟ್ ಬುಕ್ ಕ್ವಶನ್ ಆನ್ಸರ್ಸ್ ಈ ವಿಡಿಯೋದಲ್ಲಿ. ಇಲ್ಲಿ ಮೊದಲನೇ ಮೇನನ್ನು ನೋಡಿದಾಗ C1 ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ದ ವರ್ಡ್ಸ್ ಇನ್ ಸ್ಟ್ಯಾನ್ಸಾ 1 ಆ್ಯಂಡ್ ಸ್ಟ್ಯಾನ್ಸಾ 2 ಮೀನ್. ಇಲ್ಲಿ ಮೊದಲನೇ ಪ್ಯಾರ ಹಾಗೂ ಎರಡನೇ ಒಂದು ಸ್ಟ್ಯಾನ್ಸಾದಲ್ಲಿ ನೀಡಿರ್ತಕ್ಕಂಥ ಈ ಪದಗಳ ಅರ್ಥಗಳನ್ನು ಬರೀಬೇಕಾಗತ್ತೆ. 100 ಇಯರ್ಸ್ಗೆ ಸರಿಯಾದ ಒಂದು ಅರ್ಥ ಕೊಡ್ತಕ್ಕಂಥ ಪದ ಸೆಂಚುರೀಸ್. ಹಾಗೆ ಸೀನ್ಗೆ ಬಂದು ಸೈಟ್ ಅಂತ. ಸೀನ್ ಅಂದಾಗ ದೃಶ್ಯ, ಸೈಟ್ ದೃಶ್ಯ ಆಗತ್ತೆ. ನಂತರ ಎರಡನೇ ಪ್ರಶ್ನೆ, ಸೆಕೆಂಡ್ ಕ್ವಶನ್, ಮೇಕ್ ಎ ಲಿಸ್ಟ್ ಆಫ್ ಆಲ್ ದ ವರ್ಡ್ಸ್ ದಟ್ ಯೂಸ್ಡ್ ಇನ್ ದ ಪೊಯಮ್ ಟು ಡಿಸ್ಕ್ರೈಬ್ ದ ಆಕ್ಸ್. ಅಂದರೆ ಆಕ್ಸ್, ಆ ಕೊಡಲಿಯನ್ನು ವರ್ಣಿಸಿರ್ತಕ್ಕಂತಹ ಎಲ್ಲ ಪದಗಳನ್ನು ಬರೆಯಿರಿ. Axe is described as a quick axe, sharp axe, glittering axe and bright axe. ಇನ್ನು ಮೂರನೇ ಪ್ರಶ್ನೆ ನೋಡಿದಾಗ ರೀಡ್ ದ ಫಾಲೋಯಿಂಗ್ ವರ್ಡ್ಸ್ ಅಂತ ನೀಡಿದೆ. ಸ್ಮಾಲ್, ಸ್ಟ್ರಾಂಗ್, ವೀಕ್, ಟ್ರಂಕ್, ಆಕ್ಸ್, ವುಡ್, ಟಿಂಬರ್, ಟ್ರೀ. ಇಲ್ಲಿ ವಿಚ್ ವರ್ಡ್ ಡಸ್ ನಾಟ್ ಫಿಟ್ ಇನ್ ಟು ದ ಲಿಸ್ಟ್ ಎಬೋವ್ ಅಂತ ಕೇಳಿದೆ. ಇಲ್ಲಿ ನೋಡಿ, ಸ್ಮಾಲ್, ಸ್ಟ್ರಾಂಗ್, ವೀಕ್, ಡ್ರೈ, ಟ್ರಂಕ್, ವುಡ್, ಟಿಂಬರ್, ಟ್ರೀ ಇವೆಲ್ಲವೂ ಸಹ ಆ ಮರವನ್ನು ವರ್ಣಿಸಿರೋದು. ಆಕ್ಸ್ ಅಂತಕ್ಕಂಥ ಪದ ಮಾತ್ರ ಅದನ್ನು ಕಡಿತಾ ಇರತಕ್ಕಂಥ ಒಂದು ಆಯುಧ ಆಗಿರುತ್ತೆ. ಸೊ ಇಲ್ಲಿ ಆಕ್ಸ್ ಇಸ್ ದ ವರ್ಡ್ ಡಸ್ ನಾಟ್ ಫಿಟ್ ಇನ್ ದ ಅಬೋವ್ ಲಿಸ್ಟ್. ಇನ್ನು C2ಗೆ ಬಂದಾಗ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಪಿಕ್ಕಿಂಗ್ ಅಪ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಒನ್ಸ್ ಫ್ರಮ್ ದೋಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ವಾಟ್ ಡಿಡ್ ದ ಮ್ಯಾನ್ ಸ್ಟ್ರೈಕ್ ದ ಟ್ರೀ ವಿತ್? ಅಂದರೆ ಆ ಮರವನ್ನು ಯಾವುದರಿಂದ ಕಡಿತಾ ಇದ್ದ? ನೈಫ್, ಆಕ್ಸ್, ಸಿಕಲ್, ಸಾ ಅಂತ ಇದೆ. ಆಕ್ಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಹೂ ವಾಸ್ ವಾಚಿಂಗ್ ದ ಸೈಟ್ ಆಫ್ ದ ಮ್ಯಾನ್ ಕಟಿಂಗ್ ದ ಟ್ರೀ? ವುಮೆನ್, ಪೀಪಲ್, ವುಡ್ ಕಟರ್, ಚಿಲ್ಡ್ರನ್. ಯಾರು ಆ ವ್ಯಕ್ತಿ ಮರವನ್ನು ಕಡಿತಾ ಇದ್ದದನ್ನ ನೋಡ್ತಾ ಇದ್ದವರು ಅಂತ. ಇದಕ್ಕೆ ಉತ್ತರ ಪೀಪಲ್. ಮೂರನೇ ಪ್ರಶ್ನೆ, ವಾಟ್ ಡಿಡ್ ದ ಟ್ರೀ ಲುಕ್ ಲೈಕ್? ಆ ಟ್ರೀ ಯಾವ ರೀತಿ ಕಾಣ್ತಾ ಇತ್ತು? ಸ್ಮಾಲ್, ಸ್ಟ್ರಾಂಗ್, ವೀಕ್, ಡ್ರೈ. ಸ್ಟ್ರಾಂಗ್ ಆಗಿ ಕಾಣ್ತಾ ಇತ್ತು. ನಂತರ ರೀಡ್ ಆ್ಯಂಡ್ ರೈಟ್ C3 ಆಕ್ಟಿವಿಟಿ ಇದೆ. ಕ್ವಶನ್ ಆನ್ಸರ್ಸ್ಗೆ ಬಂದಾಗ ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸ್ ವಿತ್ ಯುವರ್ ಪಾರ್ಟ್ನರ್, ದೆನ್ ರೈಟ್. ಹೂ ಡು ಐ ರೆಫರ್ಸ್ ಟು ಇನ್ ದಿಸ್ ಪೊಯಮ್? ಈ ಪೊಯಮಲ್ಲಿ ಐ, ನಾನು ಅಂತ ಇರ್ತಕ್ಕಂಥದ್ದು ಯಾರು ಅಂದಾಗ, ಇನ್ ದಿಸ್ ಪೊಯಮ್ ಐ ರೆಫರ್ಸ್ ಟು ದ ಪೊಯೆಟ್ ಕ್ಲಿಫಾರ್ಡ್ ಹೆನ್ರಿ ಡೈಮಂಡ್. ವೈ ಡು ಯು ಥಿಂಕ್ ದ ಪೊಯೆಟ್ ಸ್ಟಾಪ್ಡ್? ಅಂದರೆ ಆ ಕವಿ ಯಾಕೆ ನಿಂತ್ಕೊಂಡ್ರು ಅಂತ. ದ ಪೊಯೆಟ್ ಸ್ಟಾಪ್ ಟು ವಾಚ್ ಎ ಮ್ಯಾನ್ ಸ್ಟ್ರೈಕಿಂಗ್ ಅಟ್ ದ ಟ್ರಂಕ್ ಆಫ್ ಎ ಟ್ರೀ ವಿತ್ ಅನ್ ಆಕ್ಸ್. ಇನ್ನು ಮೂರನೇ ಪ್ರಶ್ನೆ, ವಿಚ್ ಲೈನ್ ಟೆಲ್ಸ್ ಅಸ್ ದಟ್ ದ ಟ್ರೀ ಈಸ್ ಏಜ್ಡ್? ಹೌ ಓಲ್ಡ್ ದ ಟ್ರೀ ವಾಸ್ ಆ್ಯಂಡ್ ಹೌ ಡೇಂಜರಸ್? ದಿಸ್ ಲೈನ್ ಟೆಲ್ಸ್ ಅಸ್ ದಟ್ ದ ಟ್ರೀ ಈಸ್ ಏಜ್ಡ್. ನೆಕ್ಸ್ಟ್ ಕ್ವಶನ್, ಫೋರ್ತ್, ಡಸ್ ದ ಪೊಯಮ್ ಮೀನ್ ದಟ್ ಕಟಿಂಗ್ ಟ್ರೀ ಈಸ್ ಯೂಸ್ ಲಾಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್? ವಿಚ್ ಲೈನ್ ಸಪೋರ್ಟ್ಸ್ ಯುವರ್ ಆನ್ಸರ್? ಎಸ್, it is a heavy loss for human beings. This understood by the lines cutting down 1,000 men. In the fifth question, do you think the poet wrote this poem while the tree was being cut, or support your answer picking up the relevant line or lines from the poem? No, the poet did not write the poem while the tree was being cut. The fifth and sixth lines reveals this fact. And I remember how I liked the sight of poise and rhythm as the bright axe swung. ಇನ್ನು ಸಿಕ್ಸ್ತ್ ಕ್ವಶನ್ಗೆ ಬಂದಾಗ, ಡು ಯು ಥಿಂಕ್ ದ ಪೊಯೆಟ್ ಹ್ಯಾಸ್ ಮೇಡ್ ಇಸ್ ಇಂಟೆನ್ಷನ್ ಕ್ಲಿಯರ್ ಟು ದ ರೀಡರ್ ಅಟ್ ದ ಎಂಡ್? ವಿಚ್ ಲೈನ್ಸ್ ಸಪೋರ್ಟ್ ಯುವರ್ ಆನ್ಸರ್? ಎಸ್, ದ ಪೊಯೆಟ್ ಹ್ಯಾಸ್ ಮೇಡ್ ಇಸ್ ಇಂಟೆನ್ಷನ್ ಕ್ಲಿಯರ್ ಅಟ್ ದ ಎಂಡ್. ದ ಲಾಸ್ಟ್ ಟೂ ಲೈನ್ಸ್ ಆಫ್ ದ ಪೊಯಮ್ ಸಪೋರ್ಟ್ ದ ಆನ್ಸರ್. ಬಟ್ ಹೌ ಐ ಸಾ ಡೆತ್ ಕಟ್ ಡೌನ್ 1,000 men in that all tall lovely legacy wood. What message does the poem gives us? The poem gives us the message that the people have many reasons to cut trees. It might fall as it was very old, but it had more good in them than growing tree. The poet compares the death of the tree is equal to the death of thousands men. What do you learn about the tree from this poem? The tree takes many years to grow strong. When it was old, fells the tree and its timber is more value. After the death also the tree is useful as a timber. ಇನ್ನು ನೈನ್ತ್ ಕ್ವಶನ್ ಇದೆ. ಈ ನೈನ್ತ್ ಕ್ವಶನ್ಗೆ ಆನ್ಸರ್ ಹಾಗೆ ಈ ಒಂದು ಪದ್ಯ ಆಕ್ಸ್ ಇನ್ ದ ವುಡ್ನಲ್ಲಿರ್ತಕ್ಕಂತಹ
ಎಲ್ಲ C4 ಆಕ್ಟಿವಿಟಿ ಇಲ್ಲಿ ನೀಡಲಾಗಿದೆ. ಹಾಗೆ ದ ಆಕ್ಸ್ ಇನ್ ದ ವುಡ್ನ ಸಮರಿಯನ್ನು ಸಹ ಈ ಒಂದು PDF ನಲ್ಲಿ ನೀಡಲಾಗಿದೆ. ನೋಡಿ, ಈ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಈ ವಿಡಿಯೋದ ಹೆಸರಿನ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕನ್ನು ನೀಡಿರ್ತೇನೆ. ನೀವು ಆ PDF ಲಿಂಕನ್ನು ಕ್ಲಿಕ್ ಮಾಡಿ ಈ ಒಂದು PDF ಅನ್ನು ನಿಮ್ಮ ಫೋನ್ಗೆ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇರಿ. ವಿಡಿಯೋಸನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಸನ್ನು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.